ಪುರುಷನ ನಿಜವಾದ ಶಕ್ತಿ ಅಡಗಿರುವುದು ವಿಲ್ವಿದ್ಯೆಯಲ್ಲಿ ಅಲ್ಲ, ಅದು ಮುಷ್ಟಿಯುದ್ಧ, ಗದೆಯುದ್ಧ ಮತ್ತು ಬರಿಗೈ ಯುದ್ಧ. ನೋಡೋಣ ಮಹಾಭಾರತದಲ್ಲಿ 10 ಶಕ್ತಿಶಾಲಿ ಬಲಶಾಲಿ ವೀರರು ಯಾರಂತ. 10ನೇ ಸ್ಥಾನದಲ್ಲಿ ಬರ್ತಾರೆ ಆಲಂಬುಷ. ಆಲಂಬುಷ ಮಹಾಭಾರತ ಯುದ್ಧದಲ್ಲಿ ಕೌರವರ ಪಾಳ್ಯದಲ್ಲಿ ಯುದ್ಧ ಮಾಡಿದ್ದ. ಇವನನ್ನ ಘಟೋತ್ಕಚ ಕೊಲ್ತಾನೆ. ಆದರೆ ಘಟೋತ್ಕಚ ಮತ್ತು ಆಲಂಬುಷನ ಯುದ್ಧ ಸಾಕ್ಷಾತ್ ದುರ್ಯೋಧನ ಮತ್ತು ಭೀಮನ ಯುದ್ಧದಂತೆ ಅಥವಾ ಕರ್ಣಾರ್ಜುನರ ಯುದ್ಧದಂತೆ ತುಂಬಾ ಘನಘೋರವಾಗಿತ್ತು. ಅಷ್ಟು ಶಕ್ತಿಶಾಲಿಯಾಗಿದ್ದ ಆಲಂಬುಷ. 9ನೇ ಸ್ಥಾನದಲ್ಲಿ ಬರ್ತಾನೆ ಶಲ್ಯ. ಶಲ್ಯ ಗದ ಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನನಿಗೆ ಸಮನಾಗಿದ್ದ. ಮತ್ತು 9ನೇ ಸ್ಥಾನದಲ್ಲಿ ಬರ್ತಾನೆ ಹಿಡಿಂಬ. ಹಿಡಿಂಬ ಕಾಮ್ಯಕವನದ ಅಧಿಪತಿಯಾಗಿದ್ದ. ಇವನ ತಂಗಿ ಹಿಡಿಂಬೆಯನ್ನೇ ಭೀಮ ಮದುವೆ ಆಗೋದು. ಹಿಡಿಂಬನನ್ನ ಕೊಂದು ನಂತರ ಹಿಡಿಂಬೆಯನ್ನ ಭೀಮ ಮದುವೆ ಆಗ್ತಾನೆ. ಇವನಿಗೆ ಹುಟ್ಟಿದ ಮಗನೇ ಘಟೋತ್ಕಚ. ಮತ್ತು 8ನೇ ಸ್ಥಾನದಲ್ಲಿ ಬರ್ತಾನೆ ಬಕಾಸುರ. ಬಕಾಸುರ ಏಕಚಕ್ರ ನಗರದಲ್ಲಿ ವಾಸಿಸುತ್ತಿದ್ದ ಒಬ್ಬ ನರಭಕ್ಷಕ ರಾಕ್ಷಸ. ಇವನನ್ನ ಭೀಮ ಮರ, ಕಲ್ಲು, ಬಂಡೆ ಮತ್ತು ಕೊನೆಗೆ ಮಲ್ಲ ಯುದ್ಧ ಮಾಡಿ ಅವನ ಬೆನ್ನು ಮೂಳೆ ಮುರಿದು ಕೊಲ್ತಾನೆ. ಮತ್ತು 8ನೇ ಸ್ಥಾನದಲ್ಲಿ ಬರ್ತಾನೆ ಕೀಚಕ. ಕೀಚಕ ವಿರಾಟ ದೇಶದ ಸೇನಾಧಿಪತಿ. ಇವನ ಬಾಹುಬಲ ಎಷ್ಟಿತ್ತೆಂದರೆ ಇವನ ಬಾಹುಬಲಕ್ಕೆ ಹೆದರಿಯೇ ಯಾವುದೇ ರಾಜರು ವಿರಾಟದ ದೇಶದ ಮೇಲೆ ಯುದ್ಧಕ್ಕೆ ಬರ್ತಿರ್ಲಿಲ್ಲ. ಇವನನ್ನ ಭೀಮ ಅಜ್ಞಾತವಾಸದ ಕಾಲದಲ್ಲಿ ಮಲ್ಲ ಯುದ್ಧ ಮಾಡಿ ಕೊಂದು ಮುಗಿಸ್ತಾನೆ. ಮತ್ತು 7ನೇ ಸ್ಥಾನದಲ್ಲಿ ಬರ್ತಾನೆ ಭೀಮಪುತ್ರ ಘಟೋತ್ಕಚ. ಇವನ ಬಾಹುಗಳಲ್ಲಿ 1000 ಆನೆಗಳ ಬಲವಿತ್ತು ಮತ್ತು ತಾಯಿಯ ರಾಕ್ಷಸಿಯ ಶಕ್ತಿ ಕೂಡ ಇವನ ಬಾಹುಗಳಲ್ಲಿತ್ತು. ಇವನನ್ನ ಕರ್ಣ ಶಕ್ತಿ ಆಯುಧ ಬಳಸಿ 14ನೇ ದಿನದ ರಾತ್ರಿ ಯುದ್ಧದಲ್ಲಿ ಕೊಲ್ತಾನೆ. ಮತ್ತು 7ನೇ ಸ್ಥಾನದಲ್ಲಿ ಬರ್ತಾನೆ ದುರ್ಯೋಧನ. ದುರ್ಯೋಧನ ಎಷ್ಟು ಬಲಶಾಲಿಯಾಗಿದ್ದ ಎಂದರೆ ಅದನ್ನು ಬಲರಾಮನೇ ಒಪ್ಪಿಕೊಂಡಿದ್ದ. ಗದಾಯುದ್ಧದ ಪೆಟ್ಟಿನಲ್ಲಿ ಭೀಮನಿಗಿಂತ ದುರ್ಯೋಧನನೇ ಮುಂಚೂಣಿಯಾಗಿದ್ದ. ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನದಲ್ಲಿ ಭೀಮ ಸೋಲು ಹಂತಕ್ಕೆ ಬಂದಾಗ ಕೃಷ್ಣನ ಆದೇಶದಂತೆ ದುರ್ಯೋಧನನ ತೊಡೆ ಮುರಿದು ಇವನನ್ನ ಕೊಲ್ತಾನೆ. ಮತ್ತು 6ನೇ ಸ್ಥಾನದಲ್ಲಿ ಬರ್ತಾನೆ ಜರಾಸಂಧ. ಇವನು ಹುಟ್ಟುವಾಗಲೇ 2 ಭಾಗಗಳಾಗಿ ಹುಟ್ಟಿ ನಂತರ ಜರಾ ಎಂಬ ರಾಕ್ಷಸಿಯ ಮುಖಾಂತರ ಇವನು ಒಂದುಗೂಡ್ತಾನೆ. ಹಾಗಾಗಿ ಅವನಲ್ಲಿ ರಾಕ್ಷಸ ಶಕ್ತಿ ಇತ್ತು. ಇವನನ್ನ ಭೀಮ 14 ದಿನಗಳ ಕಾಲ ನಡೆದ ಮಲ್ಲ ಯುದ್ಧದಲ್ಲಿ ಕೊಲ್ತಾನೆ. ಮತ್ತು 5ನೇ ಸ್ಥಾನದಲ್ಲಿ ಬರ್ತಾರೆ ಕಂಸನ ಆಸ್ಥಾನದಲ್ಲಿದ್ದ ಮಲ್ಲರು, ಚಾಣೂರ ಮತ್ತು ಮುಷ್ಟಿಕರು. ಇವರ ಶಕ್ತಿ ಎಷ್ಟಿತ್ತೆಂದರೆ ಆ ಕಾಲದಲ್ಲಿ ನೋಡುವುದಾದ್ರೆ ಅದು ಭೀಮ ಮತ್ತು ಧೃತರಾಷ್ಟ್ರನ ಶಕ್ತಿಗೆ ಸಮನಾಗಿತ್ತು. ಆ ಕಾಲದಲ್ಲಿ ಇವರನ್ನು ಸೋಲಿಸಿದ ಮಲ್ಲರೇ ಇರಲಿಲ್ಲ. ಕೊನೆಗೆ ಇವರನ್ನ ಕೃಷ್ಣ ಮತ್ತು ಬಲರಾಮರು ಬರಿಗೈಯಿಂದ ಗುದ್ದಿ ಕೊಲ್ತಾರೆ. ಮತ್ತು 4ನೇ ಸ್ಥಾನದಲ್ಲಿ ಬರ್ತಾನೆ ಕೃಷ್ಣನ ಮಾವನಾದ ಕಂಸ. ಇವನ ಶಕ್ತಿ ಎಷ್ಟಿತ್ತೆಂದರೆ ಅವನ ಶಕ್ತಿಗೆ ಮೆಚ್ಚಿ ಜರಾಸಂಧನೆ ತನ್ನ 2 ಪುತ್ರಿಯರನ್ನ ಅವನಿಗೆ ಮದುವೆ ಮಾಡಿ ಕೊಡ್ತಾನೆ. ನಂತರ ಕೃಷ್ಣ ಬರಿಗೈಯಿಂದ ಮಲ್ಲ ಯುದ್ಧ ಮಾಡಿ ಇವನನ್ನ ಕೊಂದು ಕಳೆಯುತ್ತಾನೆ. ಮತ್ತು 3ನೇ ಸ್ಥಾನದಲ್ಲಿ ಬರ್ತಾನೆ ಧೃತರಾಷ್ಟ್ರ. ಇವನ ಬಾವುಗಳಲ್ಲಿ 10,000 ಆನೆಗಳ ಬಲವಿತ್ತು. ಕುರುಕ್ಷೇತ್ರ ಯುದ್ಧದ ನಂತರ ಭೀಮನ ಕಬ್ಬಿಣದ ಪ್ರತಿಮೆಯನ್ನ ಇವನು ಕೈಯಲ್ಲಿಯೇ ಪುಡಿಗಟ್ಟಿ ಅದನ್ನ ಚೂರು ಚೂರು ಮಾಡಿರ್ತಾನೆ. ಮತ್ತು 2ನೇ ಸ್ಥಾನದಲ್ಲಿ ಬರ್ತಾನೆ ಭೀಮ. ಇವನ ತೋಳುಗಳಲ್ಲಿ 10,000 ಆನೆಗಳ ಬಲವಿತ್ತು. ಇವನು ಜರಾಸಂಧ, ದುರ್ಯೋಧನ, ಕೀಚಕ, ಹಿಡಿಂಬ ಮತ್ತು ಬಕಾಸುರನಂತಹ ವೀರರನ್ನ ಮತ್ತೆ ಕುರುಕ್ಷೇತ್ರದಲ್ಲಿ 100 ಜನ ಕೌರವರನ್ನ ಕೂಡ ಭೀಮನೆ ಕೊಂದಿರ್ತಾನೆ. ಹಾಗಾಗಿ ಇವನು 2ನೇ ಸ್ಥಾನದಲ್ಲಿ ಬರ್ತಾನೆ. ಮತ್ತು 1ನೇ ಸ್ಥಾನದಲ್ಲಿ ಬರ್ತಾರೆ ಕೃಷ್ಣ ಮತ್ತು ಬಲರಾಮ. ಇವರು ದೈವಿ ಪುರುಷರು. ಇವರೇ ಚಾಣೂರ ಮತ್ತು ಮುಷ್ಟಿಕರನ್ನು ಕೊಂದಿದ್ದು ಮತ್ತು ಕಂಸನನ್ನು ಕೊಂದಿದ್ದು. ಹಾಗೆ ಬಲರಾಮ ಕೃಷ್ಣ ಪುತ್ರ ಸಾಮನ ವಿಷಯದಲ್ಲಿ ಇಡೀ ಹಸ್ತಿನಾಪುರವನ್ನೇ ಅಂದರೆ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಎಲ್ಲರ ಸಹಿತ ಇಡೀ ಹಸ್ತಿನಾಪುರವನ್ನೇ ಯಮುನಾ ನದಿಯಲ್ಲಿ ಮುಳುಗಿಸಲು ಹೊರಟಿದ್ದ. ಹಾಗಾಗಿ ಕೃಷ್ಣ ಮತ್ತು ಬಲರಾಮರು 1ನೇ ಸ್ಥಾನದಲ್ಲಿ ಬರ್ತಾರೆ.